ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಗಲಾಟೆ ಜೋರಾಗ್ತಾ ಇದೆ. ಕೆಲವೊಂದಿಷ್ಟು ಸಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು, ಕಡೆಗೆ ಸಮಾಧಾನ ಮಾಡಿ ಸುಮ್ಮನಿರಿಸಲಾಗಿತ್ತು. ಈಗ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಆಕ್ರೋಶ ಭುಗಿಲೆತ್ತಿದೆ. ಕೆಪಿಸಿಸಿ ಕಚೇರಿಯ ಮುಂದೆ ಬೆಂಬಲಿಗರಿಂದ ಪ್ರೊಟೆಸ್ಟ್. ಜಸ್ಟಿಸ್ ಫಾರ್ ಪ್ರಿಯಾ ಕೃಷ್ಣ ಅಂತ ಹೇಳಿ ಬೆಂಬಲಿಗರು ಘೋಷಣೆ ಕೂಗ್ತಾ ಇದ್ದ. ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದಂತಹ ಕಾರ್ಯಕರ್ತರು ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಫೋಟೋವನ್ನ ಹಿಡ್ಕೊಂಡು ಘೋಷಣೆ. ಪ್ರಿಯಾ ಕೃಷ್ಣಗೆ ಸಚಿವ ಸ್ಥಾನ ನೀಡುವಂತೆ ಪ್ರತಿಭಟನೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಭುಗಿಲೆದ್ದಂತಹ ಆಕ್ರೋಶ. ವಿಜಯನಗರದಲ್ಲಿ ಜೋರಾಗ್ತಾ ಇದೆ. ಗೋವಿಂದರಾಜನಗರ, ವಿಜಯನಗರ ಕಡೆಯಲ್ಲೆಲ್ಲ ಕೃಷ್ಣಪ್ಪ ಅವರ ಫೋಟೋ ಮತ್ತೆ ಪ್ರಿಯಾ ಕೃಷ್ಣ ಅವರ ಫೋಟೋ ಇಟ್ಕೊಂಡು ಜಸ್ಟಿಸ್ ಫಾರ್ ಪ್ರಿಯಾ ಕೃಷ್ಣ ಅಂತ ಕೂಗ್ತಾ ಇದ್ದಾರಂತೆ. ನಿನ್ನೆ ವಿಷ ಕುಡ್ದಿದ್ದು ಇದೇ ಏರಿಯಾದಲ್ಲಿ ಅಂತ ಕೇಳ್ತೀನಿ ನಾನು. ಎಲ್ಲೋ ಕಾರ್ಯಕರ್ತ ಬಹಳ ಅಭಿಮಾನ ಇಟ್ಕೊಂಡಿದ್ದ ಅನ್ಸುತ್ತೆ, ವಿಷ ಕುಡ್ಕ ಕೂತ್ಕೊಂಡಿದ್ನಪ್ಪ. ಅಲ್ಲ, ನೀವು ಗಲಾಟೆ ಮಾಡೋದು ಸರಿ ಇದೆ, ಪ್ರಶ್ನೆ ಕೇಳೋದು ಸರಿ ಇದೆ, ಆದರೆ ಈ ದಾಂಧಲೆಗಳನ್ನೆಲ್ಲ ಮಾಡ್ಲಿಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಡಲ್ಲ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಐಶ್ವರ್ಯ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಐಶ್ವರ್ಯ, ಈಗ ಗೋವಿಂದರಾಜನಗರ, ವಿಜಯನಗರದಲ್ಲಿ ಏನ್ ನಡೀತಾ ಇದೆ? ಯಾಕೋಸ್ಕರ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಕೂತ್ಕೊಂಡಿದ್ದಾರೆ? ಖಂಡಿತ ಕಾವ್ಯ, ಏನ್ ಸದ್ಯ ನಿನ್ನೆ ಅಷ್ಟೇ 20 ಶಾಸಕರದು ಏನು ನೂತನವಾಗಿ ಸಚಿವ ಸ್ಥಾನ ಸ್ವೀಕರಿಸಿದ್ರು ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಅಸಮಾಧಾನ ಮುಗಿಲೆದ್ದಿದೆ ಅಂತ ಹೇಳ್ಬೋದು. ಏನು ಪ್ರಿಯಾ ಕೃಷ್ಣ ಮತ್ತೆ ಏನು ವಿಜಯನಗರ ಶಾಸಕರಾಗಿರುವಂತಹ ಕೃಷ್ಣಪ್ಪ ಅವರೇನಿದ್ದಾರೆ, ಮತ್ತೆ ಗೋವಿಂದರಾಜನಗರದ ಶಾಸಕರಾಗಿರುವಂತಹ ಪ್ರಿಯಾ ಕೃಷ್ಣ ಏನಿದ್ದಾರೆ, ಅವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಸಚಿವ ಸ್ಥಾನವನ್ನ ನೀಡಲಿ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ, ಏನು ವಿಜಯನಗರ ಕಾರ್ಯಕರ್ತರ ಒಂದು ಅಭಿಪ್ರಾಯ ಆಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ತೃಪ್ತರು ಮುಗಿಲೆದ್ದಿರೋ ಕಡೆಯಿಂದ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಅವರ ಅಭಿಮಾನಿಗಳೇನಿದ್ದಾರೆ, ಕಾರ್ಯಕರ್ತರು ಏನಿದ್ದಾರೆ, ಎಲ್ಲೋ ಒಂದ್ ಕಡೆ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ಪ್ರೊಟೆಸ್ಟ್ ನಲ್ಲಿ ಸಾಕಷ್ಟು ಜನರು ಭಾಗಿಯಾಗಿದ್ರು ಅಂತ ಹೇಳ್ಬೋದು. ಏನ್ ರಸ್ತೆ ತಡೆದ್ರು, ರಸ್ತೆ ಮಧ್ಯದಲ್ಲಿ ಒಂದಷ್ಟು ದಾಂಧಲೆಗಳನ್ನ ಸಹ ಸೃಷ್ಟಿ ಮಾಡಿದ್ರು. ದಾಂಧಲೆಗಳು ಸೃಷ್ಟಿ ಮಾಡಿ ಒಂದಷ್ಟು ಎಲ್ಲೋ ಜನಸಾಮಾನ್ಯರಿಗೆ ಆಭಾಸ ಉಂಟಾಗುವಂತಹ ಹೋರಾಟಕ್ಕೆ ಮುಂದಾದ್ರು ಅಂತಾನೆ ಹೇಳ್ಬೋದು. ಏನ್ ಪೊಲೀಸರು ಸಾಕಷ್ಟು ಜನರನ್ನ ತಡೆದು ಸಿಎಂ ಮನೆಗೂ ಮುತ್ತಿಗೆ ಹಾಕೋ ಪ್ರಯತ್ನವನ್ನ ಏನು ಕಾಂಗ್ರೆಸ್ ಶಾಸಕರು, ವಿಜಯನಗರದ ಕಾಂಗ್ರೆಸ್ ಶಾಸಕರು ಆಮೇಲೆ ಕಾರ್ಯಕರ್ತರು ಸಹ ಒಂದಷ್ಟು ಮುಂದಾದ್ರು ಅಂತಾನೆ ಹೇಳ್ಬೋದು. ಕಾವ್ಯ. ಎಸ್ ಐಶ್ವರ್ಯ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನೀವು ಪ್ರತಿಭಟನೆ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ ಅಂದ್ರೆ ಜನಸಾಮಾನ್ಯರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ಕಾರ್ಯಕರ್ತರೆ ಅಷ್ಟು ಗೊತ್ತಾಗಲ್ವಾ ಜನಸಾಮಾನ್ಯರಿಗೆ ತೊಂದರೆ ಕೊಡಬಾರ್ದು ಅಂತ? ರಸ್ತೆ ತಡೆಯದಂತೆ, ಪ್ರತಿಭಟನೆ ಮಾಡದಂತೆ, ಜೈಕಾರ ಹಾಕದಂತೆ, ವಿಷ ಕುಡಿಯದಂತೆ, ಟೈರ್ಗಳಿಗೆ ಬೆಂಕಿ ಕೊಡದಂತೆ, ನಿಮ್ಮ ಅಭಿಮಾನ ಏರಿದ್ದು ಎದೆ ಒಳಗಡೆ ಇಟ್ಟುಕೊಳ್ಳಿ. ನಿಮ್ಮ ಆಕ್ರೋಶ ಗೊತ್ತಾಗ್ತಾ ಇದೆ, ವಿಚಾರಗಳು ಗೊತ್ತಾಗ್ತಾ ಇದೆ. ಜನರಿಗೆ ಯಾಕೆ ತೊಂದರೆ ಮಾಡ್ತಿದ್ದೀರಿ? ಯಾವಾಗ ಬುದ್ಧಿ ಬರುತ್ತೋ ದೇವರಿಗೆ ಗೊತ್ತು. BJP!